ಸುಂದರಿಗೆ ತುಂಬಾ ವಂಚನೆ. ಮೊನಾಲಿಸಾ ಹೋದಳೆ ಮೋಸ. ಅಡ್ಡಕಸುಬು ನಿರ್ದೇಶಕನ ಬಲೆಗೆ ಬಿದ್ದಳೆ ಬೊಗಸೆಗಣ್ಣಿನ ಹುಡುಗಿ. ಬಾಲಿವುಡ್ ಬಣ್ಣದ ಲೋಕಕ್ಕೆ ಮರುಳಾಗಿ ಕುಂಭಮೇಳದ ಬೊಗಸೆ ಕಣ್ಣಿನ ಸುಂದರಿ ಅಡ್ಡಕಸುಬಿ ನಿರ್ದೇಶಕನಿಂದ ಮೋಸ ಹೋದಳ. ಸಿಕ್ಕಿರೋ ಪ್ರಚಾರದ ಅಲೆಯಲ್ಲಿ ಮೋಸಗಾರ ನಿರ್ದೇಶಕನ ಮೋಸದ ಜಾಲಕ್ಕೆ ಹಳ್ಳಿಗಾಡಿನ ಹುಡುಗಿ ತಪ್ಪು ಹೆಜ್ಜೆ ಇಟ್ಟು ಬಿಟ್ಟಿದ್ದಾಳ. ನೂರಾರು ರೂಪಾಯಿಗಳನ್ನ ಸಂಪಾದಿಸ್ತಾ ಇದ್ದ ಮೊನಾಲಿಸಾ ಮನೆಯವರ ಲಕ್ಷಾಂತರ ರೂಪಾಯಿಗಳ ಆಸೆಗೆ ಬದುಕನ್ನ ಬಲಿ ಕೊಡ್ತಿದ್ದಾಳ. ಹೀಗೆ ವೈರಲ್ ಹುಡುಗಿ ಮೊನಾಲಿಸಾ ಸುತ್ತ ಅನೇಕ ಪ್ರಶ್ನೆಗಳ ಹುತ್ತ ಹುಟ್ಟುಕೊಂಡಿದೆ. ಈ ಡಿಜಿಟಲ್ ಯುಗದಲ್ಲಿ ಯಾರು ಬೇಕಾದರೂ ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಆಗಿ ಹೆಸರು ಮಾಡಬಹುದು. ಹೆಸರು ಮಾಡೋದಕ್ಕೆ ಸಾಧನೆ ಮಾಡಬೇಕು, ಕಷ್ಟಪಡಬೇಕು ಅನ್ನೋ ಕಾಲ ಈಗ ಹೊರಟೋಗಿದೆ. ಯಾವುದೋ ಒಂದು ಕಾರಣಕ್ಕೆ ಕ್ಷಣದಲ್ಲಿಯೇ ವೈರಲ್ ಆಗಿ ದಿಢೀರಂತ ಫೇಮಸ್ ಆಗೋದು ಈಗಿನ ಟ್ರೆಂಡ್ ಕೂಡ ಹೌದು. ಈ ಕೆಟಗರಿಯಲ್ಲಿ ಸೂಪರ್ ಫೇಮಸ್ ಆದವಳು ಕುಂಭಮೇಳದಲ್ಲಿ ಕಂಡುಬಂದ ಬೊಗಸೆ ಕಣ್ಣಿನ ಯುವತಿ ಮೊನಾಲಿಸಾ ಬೋಸಲೆ. ಬೀದಿ ಬೀದಿ ಸುತ್ತುತ್ತಾ ರುದ್ರಾಕ್ಷಿ ಮಾಲೆಗಳನ್ನ ಮಾರ್ತಾ ಇದ್ದ ಮೊನಾಲಿಸಾ ಅನ್ನೋ ಯುವತಿ ತನ್ನ ಕಣ್ಣುಗಳ ಕಾರಣಕ್ಕಾಗಿ ಇದ್ದಕ್ಕಿದ್ದ ಹಾಗೆ ಕುಂಭಮೇಳವನ್ನು ಮೀರಿಸಿ ಪಾಪ್ಯುಲರ್ ಆಗಿದ್ದು ಈಗ ಇತಿಹಾಸ. ಇಂತಹ ಹುಡುಗಿಯ ಪ್ರಸಿದ್ಧಿ ನೋಡಿ ಈಕೆ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾಳೆ. ಬಾಲಿವುಡ್ನಲ್ಲಿ ಅವಕಾಶ ಸಿಕ್ತು. ಅಷ್ಟೇ ಯಾಕೆ, ಕನ್ನಡದಲ್ಲಿ ನಟ ಶಿವಣ್ಣ ಚಿತ್ರದಲ್ಲಿಯೂ ಈ ಹುಡುಗಿ ನಟಿಸುತ್ತಿದ್ದಾಳೆ ಅಂತ ಸುದ್ದಿಗಳ ಮೇಲೆ ಸುದ್ದಿ ಬರೋದಕ್ಕೆ ಶುರುವಾಯಿತು. ಇಂತಹ ಸಂದರ್ಭದಲ್ಲೇ ಕುಡಿದು ನಶೆಯಲ್ಲಿದ್ದ ಒಬ್ಬ ನಿರ್ದೇಶಕನ ಮೊಬೈಲ್ಗೆ ಈ ಹುಡುಗಿಯ ವಿಡಿಯೋಗಳು ಹರಿದು ಹೋಗುತ್ತೆ. ಮೊನಾಲಿಸಾ ಪ್ರಚಾರ ನೋಡಿದ ಆ ನಿರ್ದೇಶಕ ದಿ ಡೈರಿ ಆಫ್ ಮಣಿಪುರ್ ಅನ್ನೋ ಒಂದು ಸಿನಿಮಾ ಟೈಟಲ್ ಅನೌನ್ಸ್ ಮಾಡಿ ಪ್ರಯಾಗ್ರಾಜ್ಗೆ ಹೋಗಿ ಮೊನಾಲಿಸಾ ಬೋಸಲೆಯ ಸಂಪರ್ಕ ಮಾಡ್ತಾನೆ. ನಾನು ನಿನ್ನನ್ನ ಬಾಲಿವುಡ್ ಹೀರೋಯಿನ್ ಮಾಡ್ತೀನಿ ಅಂತ ಆಕೆಯ ಮುಂದೆ ಬೊಂಕು ಬಿಡ್ತಾನೆ. ಅದಾಗ್ಲೇ ಪಾಪ್ಯುಲಾರಿಟಿಗೆ ಪಾಪ್ ಆಗಿದ್ದ ಮೊನಾಲಿಸಾ ಕೂಡ ತನ್ನನ್ನ ತಾನು ಐಶ್ವರ್ಯ ರೈ ಅಂದ್ಕೊಂಡು ಬಿಟ್ಟಿದ್ಲು. ಬಾಲಿವುಡ್ ಡೈರೆಕ್ಟರ್ ಅಂದಿದ್ದೇ ತಡ ಈ ಹುಡುಗಿ ಹಿಂದೆ ಮುಂದೆ ನೋಡದೆ ಫ್ಲೈಟ್ ಹತ್ತೋದಕ್ಕೆ ತುದಿಗಾಲಿನಲ್ಲಿ ನಿಂತು ಬಿಡ್ತಾಳೆ. 20 ಲಕ್ಷ ಸಂಭಾವನೆ ಮಾತಾಡಿ 1 ಲಕ್ಷ ಕೈಗಿಟ್ಟಿದ್ದೇ ತಡ ಈ ಯುವತಿಯ ಮನೆಯವರು ಫ್ಲಾಟ್ ಆಗ್ತಾರೆ. ಅವನ್ಯಾರು, ಅವನ ಹಿನ್ನೆಲೆ ಏನು, ಅವನೆಷ್ಟು ಸಿನಿಮಾ ಮಾಡಿದ್ದಾನೆ ಅಂತ ಏನೂ ವಿಚಾರಿಸದೆ ಆ ನಿರ್ದೇಶಕನ ಜೊತೆ ಕಳಿಸಿಯೇ ಬಿಡ್ತಾರೆ. ಅಂದಹಾಗೆ ಆ ನಿರ್ದೇಶಕ ಮಹಾಶಯನ ಹೆಸರೇ ಸನೋಜ್ ಮಿಶ್ರಾ. ಈತ ತಾನು ಬಾಲಿವುಡ್ ಡೈರೆಕ್ಟರ್ ಅಂತ ಹೇಳ್ಕೊಳ್ಳೋದಕ್ಕೆ 3 ಮತ್ತೊಂದು ಸಿನಿಮಾ ನಿರ್ದೇಶನ ಮಾಡಿದ್ದಾನೆ. ಆದ್ರೆ ಅವುಗಳಲ್ಲಿ ಎಷ್ಟು ಸಿನಿಮಾ ರಿಲೀಸ್ ಆಯ್ತು, ಎಲ್ಲಿ ರಿಲೀಸ್ ಆಯ್ತು ಅನ್ನೋದು ಮಾತ್ರ ಟಾಪ್ ಸೀಕ್ರೆಟ್. ಸನೋಜ್ ಮಿಶ್ರಾ ಅನ್ನೋ ಈ ನಿರ್ದೇಶಕ ಕಳೆದ 3 ದಶಕಗಳಿಂದ ಬಾಲಿವುಡ್ನಲ್ಲಿದ್ದಾನೆ ಅನ್ನೋದೇನೋ ನಿಜ. ಮೂಲತಃ ಉತ್ತರ ಪ್ರದೇಶದ ಈತ ಸಾಕಷ್ಟು ಸಿನಿಮಾಗಳ ಜೊತೆ ಗುರುತಿಸಿಕೊಂಡ ನಂತರ ಗಜ್ನವಿ, ಶ್ರೀನಗರ, ಶಶಾಂಕ್, ಕಾಶಿ ಟು ಕಾಶ್ಮೀರ್ ಹಾಗೂ ದಿ ಡೈರಿ ಆಫ್ ಬೆಂಗಾಲ್ ಅನ್ನೋ ಸಿನಿಮಾಗಳನ್ನ ಮಾಡಿದ್ದಾನೆ ಅಂತ ದಾಖಲೆಗಳು ಹೇಳುತ್ತೆ. ಆದ್ರೆ ಈತನ ಸಿನಿಮಾಗಳು ಮುಗಿಯೋದೂ ಇಲ್ಲ, ರಿಲೀಸ್ ಆಗೋದೂ ಇಲ್ಲ ಅಂತ ಈತನ ಜೊತೆ 3 ಸಿನಿಮಾಗಳಿಗೆ ಹಣ ಹಾಕಿ ನಾಮ ಹಾಕಿಕೊಂಡ ನಿರ್ಮಾಪಕನೇ ಈಗ ಸನೋಜ್ ಮಿಶ್ರಾ ಬಣ್ಣ ಬಯಲು ಮಾಡಿದ್ದಾನೆ. ಈ ನಿರ್ಮಾಪಕನ ಹೇಳಿಕೆಯಿಂದಲೇ ಈಗ ಕುಂಭಮೇಳದ ಮೊನಾಲಿಸಾ ಮೋಸದ ಬಲೆಗೆ ಬಿದ್ದಿದ್ದಾಳೆ ಅನ್ನೋ ಗುಮಾನಿ ಶುರುವಾಗಿದೆ. ನಿರ್ಮಾಪಕ ಜಿತೇಂದ್ರ ನಾರಾಯಣ ಸಿಂಗ್ ಅಲಿಯಾಸ್ ವಸೀಂ ರಿಜ್ವಿ ಹೇಳೋ ಪ್ರಕಾರ ಸನೋಜ್ ಮಿಶ್ರಾ ಒಬ್ಬ ಮಹಾ ಕುಡುಕ. ಸಿನಿಮಾ ಸೆಟ್ಗೂ ಕುಡ್ಕೊಂಡೇ ಬರ್ತಾ ಇದ್ನಂತೆ. ಇಷ್ಟೇ ಅಲ್ಲ, ಸೆಟ್ನಲ್ಲಿ ಹೆಣ್ಣು ಮಕ್ಕಳ ಜೊತೆ ಕೆಟ್ಟದಾಗಿ ವರ್ತಿಸ್ತಾ ಇದ್ನಂತೆ. ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತ ಆಸೆ ತೋರಿಸಿ ಹೆಣ್ಣು ಮಕ್ಕಳನ್ನ ಬಳಸಿಕೊಂಡು ತನ್ನ ಆಸೆಯನ್ನ ತೀರಿಸಿಕೊಳ್ತಿದ್ದ ಅಂತ ನಿರ್ಮಾಪಕ ರಿಜ್ವಿ ಸಂದರ್ಶನವೊಂದರಲ್ಲಿ ಶಾಕಿಂಗ್ ಸತ್ಯವನ್ನ ಹೇಳಿದ್ದಾರೆ. ಅದರಲ್ಲೂ ಕುಡಿದಾಗ ಈತನಿಗೆ ಹುಡುಗಿಯರು ಬೇಕೇ ಬೇಕು ಅಂತಹ ಚಪಲ ಚೆನ್ನಿಗರಾಯ ಈ ಸನೋಜ್ ಮಿಶ್ರಾ ಅಂತ ಇವನ ಜೊತೆಗೆ ಕೆಲಸ ಮಾಡಿದ ನಿರ್ಮಾಪಕ ರಿಜ್ವಿ ಹೇಳಿದ್ರಿಂದ ಇದೀಗ ಬೋಗಸೆ ಗಣ್ಣಿನ ಹುಡುಗಿಯ ಅಭಿಮಾನಿಗಳಿಗೆ ಆತಂಕ ಶುರುವಾಗಿರುವುದು ಸುಳ್ಳಲ್ಲ. ಈ ಹಿಂದೆ ಮಾಡಿದ ಸಿನಿಮಾಗಳು ರಿಲೀಸ್ ಆಗದ ಕಾರಣ ಈಗ ಮೊನಾಲಿಸಾ ಬೋಸ್ಲೆಯನ್ನ ಹಾಕಿಕೊಂಡು ಮಾಡ್ತಾ ಇರುವಂತಹ ಮಣಿಪುರ ಡೈರಿ ಸಿನಿಮಾ ಕೂಡ ಮುಗಿಯೋದು ಇಲ್ಲ, ಮುಗಿಸೋ ಉದ್ದೇಶವೂ ಆತನಿಗಿಲ್ಲ ಅನ್ನೋದು ನಿರ್ಮಾಪಕ ರಿಜ್ವಿ ವಾದ.
ಸನೋಜ್ ಮಿಶ್ರಾನನ್ನ ನಂಬಿಕೊಂಡು ಯಾರೂ ಹಣ ಹಾಕೋದಿಲ್ಲ. ಅವನ ಬಳಿಯೂ ಹಣ ಇಲ್ಲ ಅಂದಮೇಲೆ ಸಿನಿಮಾ ಹೇಗೆ ಮುಗಿಯುತ್ತೆ? ಇವನನ್ನ ನಂಬಿಕೊಂಡು ಬಾಲಿವುಡ್ಗೆ ಬಂದ ಅಮಾಯಕ ಹುಡುಗಿಯನ್ನ ನೆನೆಸಿಕೊಂಡ್ರೆ ಬೇಸರವಾಗತ್ತೆ ಅಂತ ವಸೀಂ ರಿಜ್ವಿ ಹೇಳಿಕೊಂಡಿದ್ದಾರೆ. ನಿರ್ಮಾಪಕ ರಿಜ್ವಿ ಹೇಳೋದೆಲ್ಲ ನಿಜವೇ ಆಗಿದ್ರೆ ಮೊನಾಲಿಸಾ ಬಾಲಿವುಡ್ ಬಲೆಗೆ ಬಿದ್ದ ಮೀನಾಗೋದು ನಿಶ್ಚಿತ. ಸಿನಿಮಾ ಹೀರೋಯಿನ್ ಆಗ್ತೀನಿ ಅಂತ ಅದೆಷ್ಟೋ ಸಾವಿರ ಹುಡುಗಿಯರು ಬಾಲಿವುಡ್ ಅಂಗಳಕ್ಕೆ ಬಂದು ಜೀವನ ಹಾಳು ಮಾಡಿಕೊಳ್ಳೋದು ಹೊಸದೇನೂ ಅಲ್ಲ. ಅಂತಹ ಸಾವಿರಾರು ಹುಡುಗಿಯರ ನಡುವೆ ಈ ಮೊನಾಲಿಸಾ ಕೂಡ ಕಳೆದು ಹೋಗ್ತಾಳಾ? ಕೆಲವು ವರ್ಷಗಳ ನಂತರ ಮತ್ತೆ ಮುಖ ಮರೆಸಿಕೊಂಡು ಮಾಲೆ ಮಾರುವ ಸ್ಥಿತಿಯಲ್ಲಿ ಈಕೆ ಕಂಡು ಬರಬಹುದಾ? ಕಾಲವೇ ಉತ್ತರ ಹೇಳಬೇಕು.